ಇಂದು ನಾವು ತಂದೆ ಅನ್ಸಾಂಗೋಂಗ್ ರವರು ಎರಡನೆಯ ಸಾರಿ ಬಂದ ದೇವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯಲಿದ್ದೇವೆ. ಕ್ರಿಸ್ತ ಅನ್ಸಾಂಗೋಂಗ್ ದೇವರು ಈ ಭೂಮಿಗೆ ಎರಡನೇ ಸಾರಿ ಬಂದ ಕ್ರಿಸ್ತರೆಂದು ನಾವು ಹೇಳಿದಾಗ ಅನೇಕ ಜನರು ನಮ್ಮನ್ನು ಹೀಗೆ ಕೇಳುತ್ತಾರೆ, ಅವರು ನಮ್ಮಂತೆಯೇ ಈ ಭೂಮಿಯ ಮೇಲೆ ಶರೀರದಲ್ಲಿ ಜನಿಸಿದರು, ಹಾಗಾದರೆ ಅವರು ದೇವರು ಎಂದು ನೀವು ಹೇಗೆ ಹೇಳಬಹುದು? ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಅನೇಕ ಜನರು 2000 ವರ್ಷಗಳ ಹಿಂದೆ ಫರಿಸಾಯರು, ಧರ್ಮಶಾಸ್ತ್ರಿಗಳು ಮತ್ತು ಯಹೂದ್ಯರಂತೆ ಅದೇ ಪ್ರಶ್ನೆಯನ್ನು ಕೇಳುತ್ತಾರೆ. ಹಾಗಾದರೆ ಕ್ರಿಸ್ತ ಅನ್ಸಾಂಗೋಂಗ್ ದೇವರು ಎಂಬುದಕ್ಕೆ ಸತ್ಯವೇದದ ಮೂಲಕ ಸಾಕ್ಷಿ ನೀಡುತ್ತಾ ಉತ್ತರಿಸಲು ನಾವು ಸಿದ್ಧರಾಗಿರಬೇಕಲ್ಲವೇ? ಅದನ್ನು ಮಾಡಲು ನಾವು ಅಪೋಸ್ತಲರ ಕೃತ್ಯಗಳು ಪುಸ್ತಕವನ್ನು ನೋಡುತ್ತಾ ಅಪೋಸ್ತಲರು 2000 ವರ್ಷಗಳ ಹಿಂದೆ ಹೇಗೆ ಸುವಾರ್ತೆ ಕಾರ್ಯವನ್ನು ನಡೆಸಿದರು ಎಂಬುದನ್ನು ನೋಡಬೇಕು. ಪಂಚಾಶತಮ ದಿನದಂದು ಪವಿತ್ರಾತ್ಮದ ಹಿಂಗಾರು ಮಳೆಯನ್ನು ಸ್ವೀಕರಿಸಿದ ನಂತರ ಅವರು ಯೇಸುವೇ ಕ್ರಿಸ್ತನು ಎಂದು ಬೋಧಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಆಗ ಲೋಕದ ಜನರು ಯೇಸುವನ್ನು ನಜರೇತಿನ ಬಡಗಿಯಾದ ಯೋಸೇಫ ಮತ್ತು ಮರಿಯಳ ಮಗನು ಎಂದು ಸಾಮಾನ್ಯವಾಗಿ ನೋಡುತ್ತಿದ್ದರು. ಅವರು ಆತನನ್ನು ಸುಳ್ಳು ಧರ್ಮದ ನಾಯಕ ಎಂದು ಮಾತ್ರ ಭಾವಿಸಿದ್ದರು. ದೈಹಿಕ ಲೋಕದಲ್ಲಿ ನಾವು ಏನು ಯೋಚಿಸುತ್ತೇವೆ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ದೇವರು ಏನು ಯೋಚಿಸುತ್ತಾರೆ ಎಂಬುದರ ನಡುವೆ ಹಲವು ವ್ಯತ್ಯಾಸಗಳಿವೆ. ಆದ್ದರಿಂದ ಇಂದು ನಾವು ತಂದೆ ಅನ್ಸಾಂಗೋಂಗ್ ರವರು ಎರಡನೇ ಸಾರಿ ಬಂದ ದೇವರು ಎಂಬ ಶೀರ್ಷಿಕೆಯೊಂದಿಗೆ ಪ್ರಸಂಗವನ್ನು ಕಲಿಯುತ್ತೇವೆ. ಕ್ರಿಸ್ತ ಅನ್ಸಾಂಗ್ ಹೋಂಗ್ ದೇವರು ಏಕೆಂದರೆ ಅವರು ದಾವೀದನ ಸಿಂಹಾಸನದ ಪ್ರವಾದನೆಯನ್ನು ನೆರವೇರಿಸಿದರು ಎಂದು ಸತ್ಯವೇದದ ಮೂಲಕ ಕಲಿಯೋಣ. ದಾವೀದ ರಾಜನ ಜೀವನ ಮತ್ತು ಸಾಧನೆಗಳ ಮೂಲಕ ಎರಡನೇ ಸಾರಿ ಬರುವ ಕ್ರಿಸ್ತನ ಬಗ್ಗೆ ಸತ್ಯವೇದದಲ್ಲಿ ಅನೇಕ ಪ್ರವಾದಿಗಳು ಸಾಕ್ಷಿ ಕೊಟ್ಟಿದ್ದಾರೆ. ದಾವೀದ ರಾಜನ ಬಗ್ಗೆ ಕಲಿಯುವ ಮೂಲಕ ಕ್ರಿಸ್ತನು ಬಂದಾಗ ನಾವು ಅವರನ್ನು ಗುರುತಿಸಬಹುದು ಮತ್ತು ಸ್ವೀಕರಿಸಬಹುದು. ಈ ಕಾಲದಲ್ಲಿ ದಾವೀದ ರಾಜನ ಪ್ರವಾದನೆಯನ್ನು ನೆರವೇರಿಸಲು ಈ ಭೂಮಿಗೆ ಬಂದಿರುವ ಕ್ರಿಸ್ತ ಅನ್ಸಾಂಗ್ ಹೋಂಗ್ ದೇವರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ವಿಫಲವಾದರೆ ಅವರು ದೇವರು ಏಕೆಂದರೆ ಅವರು ದಾವೀದ ರಾಜನ ಪ್ರವಾದನೆಯನ್ನು ನೆರವೇರಿಸಿದರು ಎಂದು ನಾವು ವಿಶ್ವಾಸದಿಂದ ಹೇಳಲು ಸಾಧ್ಯವಾಗುವುದಿಲ್ಲ ಅಲ್ಲವೇ? ಇದನ್ನು ಅರ್ಥ ಮಾಡಿಕೊಳ್ಳಲು ಇಂದು ನಾವು ಪ್ರಕಟಣೆ ಅಧ್ಯಾಯ 5 ನೋಡೋಣ. ಪ್ರಕಟಣೆ ಅಧ್ಯಾಯ 5 ವಚನ 1 ಹೀಗೆ ಬರೆದಿದೆ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಇಲ್ಲಿ ಉಲ್ಲೇಖಿಸಲಾದ ಸುರುಳಿಯು ಸತ್ಯವೇದವಾಗಿದೆ ಅಲ್ಲವೇ? ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಯಾವನಿಗೂ ಶಕ್ತಿ ಇರಲಿಲ್ಲ ಎಂದರೆ ಮುದ್ರೆಯಾದ ಸತ್ಯವೇದವನ್ನು ಯಾರೂ ಅರ್ಥವಿವರಿಸಲು ಸಾಧ್ಯವಿಲ್ಲ ಎಂದಾಗಿದೆ. ಆದ್ದರಿಂದಲೇ ಸತ್ಯವೇದವನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಯಾವನಿಗೂ ಶಕ್ತಿ ಇರಲಿಲ್ಲ ಎಂದು ಬರೆಯಲಾಗಿದೆ ಅಲ್ಲವೇ? ಹೀಗಿರುವುದರಿಂದ ಅಪೋಸ್ತಲ ಯೋಹಾನನು ಬಹಳ ನಿರುತ್ಸಾಹಗೊಂಡು ಅಳುತ್ತಿದ್ದನು. ವಚನ 4 ಹೀಗೆ ಬರೆದಿದೆ, ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು. ಯೂದ ಕುಲದ ಸಿಂಹ ಯಾರು? ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ದಾವೀದನ ಅಂಕುರದವನು ಹೊರತುಪಡಿಸಿ ಸುರುಳಿಯ ವಾಕ್ಯಗಳನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಅವರು ಮಾತ್ರ ಇದನ್ನು ಮಾಡಲು ಸಾಧ್ಯ. ಹಾಗಾದರೆ ಎಲ್ಲ ಮಾನವ ಕುಲವು ಯಾರ ಮೇಲೆ ನಿರೀಕ್ಷೆ ಹೊಂದಬೇಕು? ನಾವು ಸತ್ಯವೇದವನ್ನು 1000 ಅಥವಾ 10,000 ಬಾರಿ ಓದಿದವರನ್ನು ಅವಲಂಬಿಸಬೇಕೆ? ನಾವು ಧರ್ಮಶಾಸ್ತ್ರದ ಪ್ರಾಧ್ಯಾಪಕರನ್ನು ಅವಲಂಬಿಸಬೇಕೆ? ನಾವು ಪ್ರಸಿದ್ಧ ಪಾಸ್ಟರ್ಗಳನ್ನು ಅವಲಂಬಿಸಬೇಕೆ? ಸತ್ಯವೇದದ 66 ಪುಸ್ತಕಗಳ ನಿಜವಾದ ಅರ್ಥವನ್ನು ಯಾರೂ ವಿವರಿಸಿ ಅದನ್ನು ನಮಗೆ ತಲುಪಿಸಲು ಸಾಧ್ಯವಿಲ್ಲ. ಎಷ್ಟಾದರೂ ನಾವು ನಮ್ಮ ನಿರೀಕ್ಷೆ ಮತ್ತು ನಂಬಿಕೆಯನ್ನು ಒಬ್ಬರ ಮೇಲೆ ಮಾತ್ರ ಇರಿಸಬೇಕು. ಅವರು ದಾವೀದನ ಅಂಕುರದವನು ಮಾತ್ರವಾಗಿದ್ದಾರೆ. ಹಾಗಾದರೆ ನಮ್ಮ ರಕ್ಷಣೆಗಾಗಿ ನಾವು ಯಾರನ್ನು ಅವಲಂಬಿಸಬೇಕು?
ನಾವು ದಾವೀದನ ಅಂಕುರದವನನ್ನು ಮಾತ್ರ ಅವಲಂಬಿಸಬೇಕು. ಮೊದಲನೆಯದಾಗಿ ಪ್ರಕಟಣೆ ಅಧ್ಯಾಯ 22ರಲ್ಲಿ ಬರೆದಿರುವ ದಾವೀದನ ಅಂಕುರದವನು ಯಾರು ಎಂಬುದನ್ನು ನಾವು ಕಲಿಯೋಣ. ಇದರಿಂದ ಈ ಕಾಲದಲ್ಲಿ ಬರುವ ದಾವೀದನನ್ನು ನಾವು ಸ್ವೀಕರಿಸಬಹುದು. ಪ್ರಕಟಣೆ ಅಧ್ಯಾಯ 22 ವಚನ 16ರಲ್ಲಿ ಹೀಗೆ ಬರೆದಿದೆ: ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ಯಾರು? ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ದಾವೀದನ ಅಂಕುರವು ಯಾರನ್ನು ಸೂಚಿಸುತ್ತದೆ? ದಾವೀದನ ಅಂಕುರವು ಯೇಸು ಆಗಿದ್ದಾರೆ. ಹಾಗಾದರೆ ಯೇಸುವನ್ನು ಹೊರತುಪಡಿಸಿ ಸತ್ಯವೇದವನ್ನು ಬಿಚ್ಚಿ ಅರ್ಥ ವಿವರಿಸುವವರು ಯಾರಾದರೂ ಇದ್ದಾರೆಯೇ? ಯಾರೂ ಇಲ್ಲ. ಸತ್ಯವೇದವನ್ನು ಸಾಕಷ್ಟು ಅಧ್ಯಯಿಸಿದ ದೇವತಾಶಾಸ್ತ್ರದ ಪರಿಣಿತನೂ ಸಹ ಅದನ್ನು ದೇವರ ಸ್ಥಾನದಲ್ಲಿ ಅರ್ಥ ವಿವರಿಸಲು ಸಾಧ್ಯವಿಲ್ಲ. ಮುದ್ರಿಸಲ್ಪಟ್ಟ ಸತ್ಯವೇದವನ್ನು ಬಿಚ್ಚಿ ನಮಗೆ ಅರ್ಥ ಮಾಡಿಸಲು ಒಬ್ಬರಿಗೆ ಮಾತ್ರ ಸಾಧ್ಯ. ಅವರು ದಾವೀದನ ಅಂಕುರದವನಾಗಿದ್ದಾರೆ, ಅಂದರೆ ಎರಡನೇ ಬರುವಿಕೆಯ ಕ್ರಿಸ್ತರಾಗಿದ್ದಾರೆ. ಮಾನವ ಕುಲವು ಆಧ್ಯಾತ್ಮಿಕ ಕತ್ತಲೆಯಲ್ಲಿ ಬದುಕುತ್ತಿದೆ. ಭಾನುವಾರ ಆರಾಧನೆಯು ದೇವರ ಚಿತ್ತವೋ ಇಲ್ಲವೋ, ಕ್ರಿಸ್ಮಸ್ ದೇವರ ಚಿತ್ತವೋ ಇಲ್ಲವೋ ಮತ್ತು ಶಿಲುಬೆಯು ದೇವರ ಚಿತ್ತವೋ ಇಲ್ಲವೋ ಎಂದು ತಿಳಿಯದೇ ಇದ್ದಾರೆ. ಆದರೆ ದಾವೀದನ ಅಂಕುರದವನು ಕಾಣಿಸಿಕೊಂಡು ಕತ್ತಲೆಯನ್ನು ಬಹಿರಂಗಪಡಿಸಿ ದೇವರ ನಿಜವಾದ ಚಿತ್ತವನ್ನು ಪ್ರಕಟಿಸುತ್ತಾರೆ ಎಂದು ಬರೆಯಲಾಗಿದೆ. ಮೊದಲನೆಯ ಬರುವಿಕೆಯ ಯೇಸು ಸ್ವರ್ಗಕ್ಕೆ ಆರೋಹಣರಾದ ನಂತರ ಯೋಹಾನನು ಈ ಪ್ರಕಟಣೆಯನ್ನು ನೋಡಿದನು. ಆದ್ದರಿಂದ ಮುದ್ರಿಸಲ್ಪಟ್ಟ ಸತ್ಯವೇದವನ್ನು ಬಿಚ್ಚುವ ದಾವೀದನ ಅಂಕುರದವನು ಎರಡನೆಯ ಬರುವಿಕೆಯ ಕ್ರಿಸ್ತರನ್ನು ಸೂಚಿಸುತ್ತದೆ. ಹಾಗಾದರೆ ಹೋಶೇಯ ಅಧ್ಯಾಯ 3 ವಚನ 4ರ ಮೂಲಕ ಎರಡನೆಯ ಬರುವಿಕೆಯ ಕ್ರಿಸ್ತನ ಕುರಿತು ಸತ್ಯವೇದ ಮತ್ತು ಪ್ರವಾದಿಗಳು ಯಾವ ಪ್ರವಾದನೆಯನ್ನು ಕೊಟ್ಟಿದ್ದಾರೆ ಎಂದು ನೋಡೋಣ. ಇದರಂತೆ ರಾಜ ಮುಖಂಡ, ಯಜ್ಞ, ಸ್ತಂಭ, ಎಫೋದು, ವಿಗ್ರಹ ಇವುಗಳಿಲ್ಲದೆ ಇಸ್ರಾಯೇಲ್ಯರು ಬಹು ದಿವಸ ತಾಳಿಕೊಂಡಿರುವರು. ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು ಮತ್ತು ಯಾರನ್ನು ಆಶ್ರಯಿಸುವರು? ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು, ಆತನ ದಯೆಯನ್ನು ಭಯಭಕ್ತಿಯಿಂದ ಮರೆ ಹೋಗುವರು. ದಾವೀದನು ಕ್ರಿಸ್ತಪೂರ್ವ 1000ರಲ್ಲಿ ಜೀವಿಸುತ್ತಿದ್ದನು. ಈತನು ಈ ಭೂಮಿಯಲ್ಲಿ ಇಸ್ರಾಯೇಲಿನ ರಾಜನಾಗಿ ಬದುಕಿ ಮತ್ತು ಸುಮಾರು 3000 ವರ್ಷಗಳ ಹಿಂದೆ ಮರಣ ಹೊಂದಿದ ನಿಜವಾದ ವ್ಯಕ್ತಿಯಲ್ಲವೇ? ಎಷ್ಟಾದರೂ ಅಂತ್ಯಕಾಲದಲ್ಲಿ ರಾಜನಾದ ದಾವೀದನನ್ನು ಅವರು ಮರೆ ಹೋಗುವರು ಎಂದು ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಈ ವಚನದಲ್ಲಿರುವ ದಾವೀದನು ದೈಹಿಕ ದಾವೀದನನ್ನು ಸೂಚಿಸುವುದಿಲ್ಲ, ಆದರೆ ಆಧ್ಯಾತ್ಮಿಕ ದಾವೀದನನ್ನು ಸೂಚಿಸುತ್ತದೆ. ಇವರು ಪ್ರಕಟಣೆ ಅಧ್ಯಾಯ 22 ವಚನ 16ರಲ್ಲಿ ಬರೆಯಲಾದ ಎರಡನೆಯ ಬರುವಿಕೆಯ ಯೇಸು ಆಗಿದ್ದಾರೆ. ಅಂತ್ಯಕಾಲದಲ್ಲಿ ಎರಡನೇ ಸಾರಿ ಬರುವ ಯೇಸುವಿನ ದಯೆಯನ್ನು ಭಯಭಕ್ತಿಯಿಂದ ಮರೆ ಹೋಗುವರು ಎಂದು ಸತ್ಯವೇದ ಹೇಳುತ್ತದೆ. ಹಾಗಾದರೆ ಕ್ರಿಸ್ತನು ಎರಡನೇ ಸಾರಿ ಹೇಗೆ ಬರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ರಾಜ ದಾವೀದನ ಜೀವನದಲ್ಲಿ ಅಡಗಿರುವ ಪ್ರವಾದನೆಯ ಬಗ್ಗೆ ನಾವು ಮೂಲ ಜ್ಞಾನವನ್ನು ಹೊಂದಿರಬೇಕು. 2 ಸಮುವೇಲನು ಅಧ್ಯಾಯ 5 ವಚನ 4ರಲ್ಲಿ ಹೀಗೆ ಬರೆದಿದೆ: ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ದಾವೀದನು ರಾಜನಾದಾಗ ಅವನ ಸಿಂಹಾಸನ ಆರಂಭವಾಯಿತು. ಅವನು 30 ವರ್ಷದವನಾದಾಗ ರಾಜನಾಗಿ ಅಭಿಷೇಕಿಸಲ್ಪಟ್ಟನು. ಅವನು ಎಷ್ಟು ಕಾಲ ಆಳಿದನು? ಅವನು 40 ವರ್ಷ ಆಳಿದನು ಎಂದು ಬರೆಯಲಾಗಿದೆ. ರಾಜ ದಾವೀದನ ಬಗ್ಗೆ ಈ ನಿರ್ಣಾಯಕ ಸಂಗತಿಗಳು ಅಂತ್ಯಕಾಲದಲ್ಲಿ ದಾವೀದನ ಹೆಸರಿನಲ್ಲಿ ಈ ಭೂಮಿಗೆ ಬಂದಿರುವ ಯೇಸುವಿಗೆ ಸಂಬಂಧಪಡುತ್ತದೆ ಎಂಬ ಪ್ರವಾದನೆಯ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಯೇಸುವಿನ ಮೊದಲನೆಯ ಬರುವಿಕೆ ಮತ್ತು ಅವರ ಎರಡನೆಯ ಬರುವಿಕೆಯ ಕುರಿತು ದಾವೀದನ ಜೀವನದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಲೂಕ ಅಧ್ಯಾಯ 3 ವಚನ 21ರಲ್ಲಿ ಹೀಗೆ ಬರೆದಿದೆ: ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಅವರು ಎಷ್ಟು ವಯಸ್ಸಿನವರಾಗಿದ್ದರು? ಅವರು ಸುಮಾರು 30 ವಯಸ್ಸಿನವರಾಗಿದ್ದರು. 2 ಸಮುವೇಲನು ಅಧ್ಯಾಯ 5ರ ಪ್ರಕಾರ ದಾವೀದನು ರಾಜನಾದಾಗ ಅವನು ಎಷ್ಟು ವರ್ಷದವನಾಗಿದ್ದನು? ಅವನು 30 ವರ್ಷದವನಾದಾಗ ಅರಸನಾದನು ಎಂದು ಹೇಳುತ್ತದೆ. ಯೇಸು 20 ಅಥವಾ 10 ವರ್ಷದವರಾದಾಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬಹುದಿತ್ತು.
ಅವರು ಯಾವುದೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬಹುದಿತ್ತು. ಎಷ್ಟಾದರೂ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರಿಗೆ 30 ವರ್ಷವಾಗಿತ್ತು. ಯೇಸು ಕ್ರಿಸ್ತರು ದಾವೀದನ ಹೆಸರಿನಲ್ಲಿ ಭೂಮಿಗೆ ಬಂದರು ಎಂದು ಖಚಿತಪಡಿಸಲು ಇದು ಪ್ರವಾದನೆಯ ಅಂಶವಾಗಿದೆ. ದೀಕ್ಷಾಸ್ನಾನ ಎಂದರೆ ಆಧ್ಯಾತ್ಮಿಕ ಅಭಿಷೇಕವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ರಾಜನಾಗಬೇಕಾದರೆ ಅವನು ಅಭಿಷೇಕಿಸಲ್ಪಡಬೇಕಿತ್ತು ಅಲ್ಲವೇ? ಯೇಸು 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರು ಆಧ್ಯಾತ್ಮಿಕವಾಗಿ ಅಭಿಷೇಕಿಸಲ್ಪಟ್ಟರು. ಹಾಗಾದರೆ ದಾವೀದನ ಸಿಂಹಾಸನದ ಪ್ರವಾದನೆಯನ್ನು ನೆರವೇರಿಸಲು ಅವರು 40 ವರ್ಷ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಬೇಕಿತ್ತು. ಆದರೆ ಅವರು ಸಾರಲಿಲ್ಲ. ಬದಲಾಗಿ ಅವರು ಎಷ್ಟು ವರ್ಷ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದರು? ಲೂಕ ಅಧ್ಯಾಯ 13 ವಚನ 6ರಲ್ಲಿ ಹೀಗೆ ಬರೆದಿದೆ, ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಇಲ್ಲಿ ಸಾಮ್ಯದಲ್ಲಿರುವ ಅಂಜೂರದ ಮರವು ಇಸ್ರಾಯೇಲ್ ದೇಶವನ್ನು ಸೂಚಿಸುತ್ತದೆ. ಇಸ್ರಾಯೇಲ್ ಜನರನ್ನು ಅಂಜೂರದ ಹಣ್ಣುಗಳಿಗೆ ಹೋಲಿಸಿ ಯೇಸು ಅವರು 3 ವರ್ಷಗಳು ಮಾತ್ರ ಸುವಾರ್ತೆಯನ್ನು ಸಾರುತ್ತಾರೆಂದು ನಮಗೆ ತಿಳಿಸಿದರು. ದಾವೀದನು 30ನೇ ವಯಸ್ಸಿನಲ್ಲಿ ರಾಜನಾದನು ಮತ್ತು ಯೇಸು 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ದಾವೀದನು 40 ವರ್ಷ ದೈಹಿಕ ರಾಜ್ಯವನ್ನು ಆಳಿದನು. ಆದರೆ ಪ್ರವಾದನೆಯ ದಾವೀದನಾದ ಯೇಸು ಕ್ರಿಸ್ತರು ಕೇವಲ 3 ವರ್ಷಗಳು ಮಾತ್ರ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದರು. ಏಕೆ? ಇದರಲ್ಲಿ ಬಹಳ ಮುಖ್ಯವಾದ ರಹಸ್ಯ ಅಡಗಿದೆ. ಹಾಗಾದರೆ ಲೂಕ ಅಧ್ಯಾಯ 12 ವಚನ 49 ನೋಡುತ್ತಾ ಕ್ರಿಸ್ತನು ಉಳಿದ 37 ವರ್ಷಗಳನ್ನು ನೆರವೇರಿಸಲು ಶರೀರದಲ್ಲಿ ಈ ಭೂಮಿಗೆ ಬರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು. ಬೆಂಕಿ ಎಂದರೆ ಸುವಾರ್ತೆಯಾಗಿದೆ. ನಾನು ಎಲ್ಲಾ ಜನರಿಗೆ ಸುವಾರ್ತೆಯನ್ನು ತರಲು ಬಂದೆನು. ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು. ದೀಕ್ಷಾಸ್ನಾನವು ನಾವು ಶರೀರದಲ್ಲಿದ್ದಾಗ ಮಾತ್ರ ಸ್ವೀಕರಿಸಬಹುದಾದ ಆಚಾರ ವಿಧಿಯಾಗಿದೆ ಅಲ್ಲವೇ? ಎಷ್ಟಾದರೂ ಈಗಾಗಲೇ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದ ಯೇಸು ಅವರು ದೀಕ್ಷಾಸ್ನಾನ ಹೊಂದಬೇಕು ಎಂದು ಹೇಳಿದರು. ಅಧ್ಯಾಯ 3 ಮತ್ತೊಮ್ಮೆ ನೋಡೋಣ. ವಚನ 21 ಹೀಗೆ ಹೇಳುತ್ತದೆ, ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರುಷದವನಾಗಿದ್ದನು. ದೇವರು ಲೂಕ ಅಧ್ಯಾಯ 3ರಲ್ಲಿ ಯೇಸು 30 ವರುಷದವರಾದಾಗ ದೀಕ್ಷಾಸ್ನಾನ ಹೊಂದಿದರು ಮತ್ತು ಬೋಧಿಸುವುದನ್ನು ಪ್ರಾರಂಭಿಸಿದರು ಎಂದು ತೋರಿಸಿದರು. ಲೂಕ ಅಧ್ಯಾಯ 12 ವಚನ 49ಕ್ಕೆ ಮತ್ತೆ ಹೋಗೋಣ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಯೇಸು ಈಗಾಗಲೇ ದೀಕ್ಷಾಸ್ನಾನ ಹೊಂದಿದ್ದರು, ಆದರೆ ಅವರು ಮತ್ತೊಮ್ಮೆ ದೀಕ್ಷಾಸ್ನಾನಕ್ಕೆ ಒಳಗಾಗಬೇಕೆಂದು ಹೇಳಿದರು. ಅವರು ಮತ್ತೆ ಏಕೆ ದೀಕ್ಷಾಸ್ನಾನ ಹೊಂದಬೇಕು? ದಾವೀದರಾಜನ 40 ವರ್ಷಗಳ ಆಳ್ವಿಕೆಯು ಯೇಸುವಿನ 40 ವರ್ಷಗಳ ಸೇವೆಯ ಪ್ರವಾದನೆಯಾಗಿದೆ. ಎಷ್ಟಾದರೂ ಯೇಸು ತಮ್ಮ ಮೊದಲನೇ ಬರುವಿಕೆಯಲ್ಲಿ 3 ವರ್ಷಗಳನ್ನು ಮಾತ್ರ ನೆರವೇರಿಸಿದರು. ಉಳಿದ 37 ವರ್ಷಗಳನ್ನು ನೆರವೇರಿಸಲು ಯೇಸು ಏನು ಮಾಡಬೇಕು? ಅವರು ಭೂಮಿಗೆ ಬರಬೇಕು, ಮತ್ತೊಮ್ಮೆ ದೀಕ್ಷಾಸ್ನಾನ ಹೊಂದಬೇಕು ಹಾಗೂ ದಾವೀದನ ಸಿಂಹಾಸನದ ಪ್ರವಾದನೆಯನ್ನು ನೆರವೇರಿಸಲು ಉಳಿದ 37 ವರ್ಷ ಸುವಾರ್ತೆಯನ್ನು ಸಾರಬೇಕು ಅಲ್ಲವೇ? ದೇವರ ರಕ್ಷಣೆಯ ಯೋಜನೆಯ ಪ್ರಕಾರ ಯೇಸು ಮತ್ತೊಮ್ಮೆ ಬರಬೇಕು. ಇದು ಅವರ 2ನೇ ಬರುವಿಕೆಯಾಗಿದೆ. ಆದ್ದರಿಂದಲೇ ಯೇಸು ಈ ಭೂಮಿಗೆ ಮತ್ತೆ ಬರುತ್ತಾರೆ ಎಂದು ಈಗಾಗಲೇ ಸತ್ಯವೇದದಲ್ಲಿ ಪ್ರವಾದಿಸಲಾಗಿತ್ತು. ಅವರು ಯಾವಾಗ ಬಂದು ಅವರು ಹೇಳಿದ ದೀಕ್ಷಾಸ್ನಾನಕ್ಕೆ ಒಳಗಾಗುತ್ತಾರೆ? ಅವರು ದೀಕ್ಷಾಸ್ನಾನಕ್ಕೆ ಒಳಗಾಗುತ್ತಾರೆ ಎಂದರೆ ಅವರು ಆತ್ಮರೂಪದಲ್ಲಿ ಬರುವುದಿಲ್ಲ ಎಂದರ್ಥ. ದೀಕ್ಷಾ ಸ್ನಾನವನ್ನು ಶರೀರದಲ್ಲಿರುವ ವ್ಯಕ್ತಿ ಮಾತ್ರ ಹೊಂದಬಹುದು. ಮತ್ತಾಯ ಅಧ್ಯಾಯ 24ಕ್ಕೆ ಹೋಗುತ್ತಾ ಅವರು ಯಾವಾಗ ಮತ್ತೆ ಬರುತ್ತಾರೆ ಎಂದು ನೋಡೋಣ. ಮತ್ತಾಯ ಅಧ್ಯಾಯ 24 ವಚನ 3 ಓದೋಣ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಶಿಷ್ಯರು ಯೇಸುವಿಗೆ ಈ ಪ್ರಶ್ನೆಗಳನ್ನು ಕೇಳಿದರು.
ಅವರು ಯೇಸುವನ್ನು ಅವರ ಎರಡನೇ ಬರುವಿಕೆಯನ್ನು ಸೂಚಿಸಿ ಅವರ ಬರುವಿಕೆಯ ಸೂಚನೆಯ ಬಗ್ಗೆ ಮತ್ತು ಯುಗದ ಸಮಾಪ್ತಿಯ ಸೂಚನೆಯನ್ನು ಕೇಳಿದರು. ಯೇಸು ಅವರ ಎರಡನೆಯ ಬರುವಿಕೆಯ ಕುರಿತು ವಚನ 32ರಲ್ಲಿ ವಿವರಿಸಿದರು. ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೆ, ಬಾಗಿಲಲ್ಲೇ ಅದೇ ಎಂದು ತಿಳುಕೊಳ್ಳಿರಿ. ನೀವು ಯಾವಾಗ ಬರುತ್ತೀರಿ? ನೀವು 10 ವರ್ಷ ಅಥವಾ 50 ವರ್ಷಗಳಲ್ಲಿ ಬರುತ್ತೀರಾ? ಯೇಸುವಿನ ಎರಡನೇ ಬರುವಿಕೆಯ ಕುರಿತು ಶಿಷ್ಯರು ಕುತೂಹಲದಿಂದ ಕೇಳಿದಾಗ ಅವರು ಅಂಜೂರ ಮರದ ದೃಷ್ಟಾಂತವನ್ನು ವಿವರಿಸಿದರು. ಇದು ಸೂಚನೆಯಾಗಿದೆ ಎಂದು ಅವರಿಗೆ ತಿಳಿಸಿದರು. ಇದು ಅವರ ಬರುವಿಕೆಯ ಮತ್ತು ಯುಗದ ಸಮಾಪ್ತಿಯ ಸೂಚನೆಯಾಗಿದೆ. ಅವರು ಬಾಗಿಲಲ್ಲೇ ಇದ್ದಾರೆ, ಅಂದರೆ ನಾವು ಬಾಗಿಲು ತೆರೆದ ತಕ್ಷಣ ಸ್ವೀಕರಿಸಲು ಅವರು ಸಿದ್ಧರಾಗಿರುತ್ತಾರೆ. ಹಾಗಾದರೆ ಇದರ ಅರ್ಥವೇನು ಮತ್ತು ಇದು ಯಾವಾಗ ಸಂಭವಿಸುತ್ತದೆ? ಅಂಜೂರದ ಮರದ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬರುವುದಾಗಿ ನಮ್ಮ ಸತ್ಯದೇವರು ಹೇಳಿದರು. ನಾವು ಈ ಸಾಮ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಕೆಲವರು ಇಗೋ ಕ್ರಿಸ್ತನು ಇಲ್ಲಿದ್ದಾನೆ ಅಥವಾ ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೂ ನಾವು ಮೋಸ ಹೋಗುವುದಿಲ್ಲ. ಬದಲಾಗಿ ನಾವು ಖಂಡಿತವಾಗಿಯೂ ನಿಜವಾದ ಕ್ರಿಸ್ತನನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ನಿಜವಾದ ಕ್ರಿಸ್ತನನ್ನು ಸ್ವೀಕರಿಸಲು ನಾವು ಅಂಜೂರದ ಮರದ ಕುರಿತು ಕಲಿಯಬೇಕು. ಅಂಜೂರದ ಮರವು ಇಸ್ರಾಯೇಲ್ ದೇಶವನ್ನು ಅಥವಾ ಇಸ್ರಾಯೇಲ್ ಜನರನ್ನು ಸೂಚಿಸುತ್ತದೆ. ನಿಮಗೆ ಈಗಾಗಲೇ ಚೆನ್ನಾಗಿ ತಿಳಿದಿರುವಂತೆ ಇಸ್ರಾಯೇಲಿನ ರಾಜಧಾನಿಯಾದ ಯೆರೂಸಲೇಮನ್ನು ರೋಮ್ ರಾಜ್ಯದ ಸೇನಾಪತಿ ವೆಸ್ಪಾಸಿಯನ್ ಕ್ರಿಸ್ತಶಕ 68ರಲ್ಲಿ ಮುತ್ತಿಗೆ ಹಾಕಿದನು. ಇದು ಯೆರೂಸಲೇಮಿನ ಮೇಲೆ ಮೊದಲ ಮುತ್ತಿಗೆಯಾಗಿತ್ತು. ಇದಕ್ಕಾಗಿಯೇ ಇಸ್ರಾಯೇಲ್ ನಾಶವಾಗುತ್ತದೆ ಎಂದು ನಮಗೆ ತಿಳಿಸಲು ಯೇಸು ಒಮ್ಮೆ ದಾರಿಯಲ್ಲಿದ್ದ ಅಂಜೂರ ಮರವನ್ನು ಶಪಿಸಿದರಲ್ಲವೇ? ಇನ್ನು ಮೇಲೆ ಒಬ್ಬರು ನಿನ್ನ ಹಣ್ಣನ್ನು ತಿನ್ನದ ಹಾಗಾಗಲಿ ಎಂದು ಯೇಸು ಹೇಳಿದರು. ಮರುದಿನ ಬೆಳಿಗ್ಗೆ ಶಿಷ್ಯರು ಅಂಜೂರದ ಮರವನ್ನು ನೋಡಿದಾಗ ಯೇಸು ಶಪಿಸಿದ ಆ ಅಂಜೂರದ ಮರವು ಒಣಗಿ ಹೋಗಿತ್ತು. ಇದನ್ನು ಸತ್ಯವೇದದ 4 ಸುವಾರ್ತೆಗಳಲ್ಲಿ ಏಕೆ ಬರೆಯಲಾಗಿದೆ? ಯೇಸು ಅಂಜೂರದ ಮರವನ್ನು ಏಕೆ ಶಪಿಸಿದರೆಂಬ ಕಾರಣ ತಿಳಿಯದ ಜನರು ಇದು ಅಂಜೂರದ ಹಣ್ಣುಗಳ ಕಾಲವಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಹಾಗಾದರೆ ಯಾವುದೇ ಹಣ್ಣಿಲ್ಲದ ಕಾರಣ ಯೇಸು ಅದನ್ನು ಏಕೆ ಶಪಿಸಿದರು ಎಂದು ಕೇಳುತ್ತಾರೆ. ಈ ಘಟನೆ ನಡೆಯಲು ಅನುಮತಿಸುವ ಮೂಲಕ ಯೇಸು ತನ್ನ ಶಿಷ್ಯರಿಗೆ ಶಾಪಗ್ರಸ್ತ ಅಂಜೂರ ಮರದ ಮೂಲಕ ಇಸ್ರಾಯೇಲಿನ ಭವಿಷ್ಯದ ಬಗ್ಗೆ ಕಾರ್ಯರೂಪದ ಪಾಠವನ್ನು ಕಲಿಸಿದರು. ಯೇಸು ಯೆರೂಸಲೇಮನ್ನು ಮತ್ತೊಂದು ದೇಶವು ಆಕ್ರಮಣ ಮಾಡುತ್ತದೆ ಎಂದು ನೇರವಾದ ಪ್ರವಾದನೆಯ ಮೂಲಕ ಶಿಷ್ಯರಿಗೆ ತಿಳಿಸಿದರು. ದಂಡುಗಳು ಯೆರೂಸಲೇಂ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಹಿಂಜರಿಯದೆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಿ. ಸೇನಾಪತಿ ವೆಸ್ಪಾಸಿಯನ್ ರೋಮ್ ಸೈನ್ಯದೊಂದಿಗೆ ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಅಷ್ಟರಲ್ಲಿ ರೋಮಿನ ಚಕ್ರವರ್ತಿ ನೀರೋ ರೋಮ್ ರಾಜ್ಯವನ್ನು ಸುಟ್ಟು ಹಾಕಿದನು. ರೋಮ್ ರಾಜ್ಯವನ್ನು ಸುಟ್ಟು ಹಾಕಿದ್ದು ನೀರೋ ಎಂದು ತಿಳಿದಾಗ ಅವರು ರಾಜನನ್ನು ತೆಗೆದುಹಾಕಲು ದಂಗೆ ಎದ್ದರು. ನೀರೋ ರಾಜನು ಆತ್ಮಹತ್ಯೆ ಮಾಡಿಕೊಂಡನು. ನೀರೋ ರಾಜನು ಸತ್ತ ನಂತರ ಸೇನಾಪತಿ ವೆಸ್ಪಾಸಿಯನ್ ಯೆರೂಸಲೇಮನ್ನು ಸುತ್ತಿಕೊಂಡಿದ್ದ ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡು ದಂಗೆಯನ್ನು ಪರಿಹರಿಸಲು ರೋಮಿಗೆ ಹಿಂತಿರುಗಿದನು. ಸೇನಾಪತಿ ವೆಸ್ಪಾಸಿಯನ್ ಮತ್ತೆ ರೋಮಿಗೆ ಹೋದಾಗ ಅವನು ದಂಗೆಯನ್ನು ನಿಲ್ಲಿಸಿ ಚಕ್ರವರ್ತಿಯಾದನು. ಕ್ರಿಸ್ತಶಕ 70ರಲ್ಲಿ ಅವನು ತನ್ನ ಮಗ ಸೇನಾಪತಿ ಟೈಟಸ್ನನ್ನು 2ನೇ ಬಾರಿ ಯೆರೂಸಲೇಮಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ಳಲು ಕಳುಹಿಸಿದನು. ಯೇಸುವಿನ ಪ್ರವಾದನೆಯ ಬಗ್ಗೆ ಗಮನ ಹರಿಸಿದವರು ರೋಮ್ ಸೈನ್ಯವು ತನ್ನ ಪಡೆಗಳನ್ನು ಹಿಂತೆಗೆದುಕೊಂಡ ಸಮಯವು ಪಟ್ಟಣದಿಂದ ಓಡಿ ಹೋಗಲು ಯೇಸು ಹೇಳಿದ ಸಮಯ ಎಂದು ಅರಿತುಕೊಂಡರು. ಆದ್ದರಿಂದ ಅವರು ದೂರದ ಪೆಲ್ಲ ಎಂಬ ಪಟ್ಟಣಕ್ಕೆ ಓಡಿ ಹೋದರು ಮತ್ತು ಅವರಲ್ಲಿ ಯಾರೂ ಸಾಯಲಿಲ್ಲ. ಎಷ್ಟಾದರೂ ಯೇಸುವನ್ನು ನಂಬದ ಮತ್ತು ಪಟ್ಟಣದಲ್ಲಿ ಉಳಿದ ಜನರು ರೋಮ್ ಎಷ್ಟೇ ಪ್ರಬಲ ಎಂದು ಜನರು ಹೇಳಿದರು, ರೋಮಿನ ಸೈನ್ಯವು ಇಸ್ರಾಯೇಲ್ ಸೈನ್ಯದ ಪ್ರತಿರೋಧವನ್ನು ಜಯಿಸಲು ಸಾಧ್ಯವಾಗದೆ ಅವರ ಸೈನ್ಯವನ್ನು ಹಿಂತೆಗೆದುಕೊಂಡಿತು ಎಂದು ಯೋಚಿಸಿದರು. ಅದಕ್ಕಾಗಿಯೇ ಈ ಜನರು ಪಟ್ಟಣದಲ್ಲಿಯೇ ಉಳಿದುಕೊಂಡರು ಮತ್ತು ಯೇಸುವಿನ ಪ್ರವಾದನೆಯನ್ನು ನಂಬಿದವರು ಪೆಲ್ಲಾಗೆ ಓಡಿ ಹೋದರು. ರೋಮಿನ ಸೈನ್ಯವು ಕ್ರಿಸ್ತಶಕ 70 ಏಪ್ರಿಲ್ನಲ್ಲಿ ಯೆರೂಸಲೇಂ ಪಟ್ಟಣವನ್ನು ಸುತ್ತುವರಿದು ದಾಳಿ ಮಾಡಿದಾಗ ಯೆರೂಸಲೇಂ ಪಟ್ಟಣಕ್ಕೆ ಸರಕುಗಳ ಪೂರೈಕೆಯನ್ನು ನಿಲ್ಲಿಸಿದ್ದರಿಂದ ಪಟ್ಟಣದೊಳಗಿನ ಜನರು ಗಾಬರಿಗೊಂಡರು. ಕೊನೆಯಲ್ಲಿ 11 ಲಕ್ಷ ಜನರು ಕೊಲ್ಲಲ್ಪಟ್ಟರು ಮತ್ತು ಸುಮಾರು 97,000 ಜನರನ್ನು ಸೆರೆ ಹಿಡಿಯಲಾಯಿತು.
ಇಸ್ರಾಯೇಲ್ ದೇಶವು ಇತಿಹಾಸದಿಂದ ಕಣ್ಮರೆಯಾಯಿತು. 사라지게 됩니다. ಏಸು ಅಂಜೂರದ ಮರದ ಮೂಲಕ ಇಸ್ರಾಯೇಲಿನ ನಾಶನವನ್ನು ಪ್ರವಾದಿಸಿದರು. ಒಣಗಿದ ಅಂಜೂರದ ಮರವು ಚಿಗುರುವ ಸಮಯವು ಮನುಷ್ಯಕುಮಾರನು ಬರುವ ಸಮಯವಾಗಿದೆ ಎಂದು ಅವರು ನಮಗೆ ತಿಳಿಸಿದರು. 볼 때가 되었다. ಅಂಜೂರದ ಮರವನ್ನು ಒಣಗಿಸುವ ಮೂಲಕ ಇಸ್ರಾಯೇಲ್ಯರು ತಮ್ಮ ಸಾರ್ವಭೌಮತ್ವವನ್ನು ಮತ್ತು ದೇಶವನ್ನು ಕಳೆದುಕೊಳ್ಳುತ್ತಾರೆ ಎಂದು ಯೇಸು ಪ್ರವಾದಿಸಿದರು ಮತ್ತು ಇಸ್ರಾಯೇಲ್ ತನ್ನ ಕಳೆದು ಹೋದ ಸಾರ್ವಭೌಮತ್ವವನ್ನು ಮರಳಿ ಪಡೆಯುತ್ತದೆ ಎಂದು ನಮಗೆ ತಿಳಿಸುತ್ತಾ ಹೀಗೆ ಹೇಳಿದರು. ಅಂಜೂರದ ಮರದ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಮನುಷ್ಯಕುಮಾರನು ಬಾಗಿಲಲ್ಲೇ ಇದ್ದಾರೆ ಎಂದು ತಿಳುಕೊಳ್ಳಿರಿ ಎಂದರು. ಪ್ರತಿಯೊಬ್ಬರಿಗೂ ಇಸ್ರಾಯೇಲಿನ ಇತಿಹಾಸದ ಬಗ್ಗೆ ಚೆನ್ನಾಗಿ ತಿಳಿದಿದೆ. 아시는 역사입니다. ಕ್ರಿಸ್ತಶಕ 70ರಲ್ಲಿ ಇಸ್ರಾಯೇಲ್ಯರು ತಮ್ಮ ದೇಶವನ್ನು ಕಳೆದುಕೊಂಡರು ಮತ್ತು ಸುಮಾರು 1900 ವರ್ಷಗಳ ಕಾಲ ಸ್ವದೇಶವಿಲ್ಲದೆ ಅಲೆಮಾರಿಗಳಾಗಿ ಲೋಕದಲ್ಲೆಲ್ಲ ಅಲೆದಾಡಿದರು. ಇದಲ್ಲದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹತ್ಯಾಕಾಂಡದಲ್ಲಿ 6 ದಶಲಕ್ಷ ಯಹೂದಿ ಜನರನ್ನು ಜರ್ಮನ್ ನಾಜಿಗಳು ಹತ್ಯೆ ಮಾಡಿದರು ಎಂದು ಎಲ್ಲರಿಗೂ ತಿಳಿದಿದೆ ಅಲ್ಲವೇ? ಎಷ್ಟಾದರೂ ಮೇ 14, 1948ರಂದು ಇಸ್ರಾಯೇಲ್ ದೇಶವು ತನ್ನ ಸಾರ್ವಭೌಮತ್ವವನ್ನು ಮರಳಿ ಪಡೆಯಿತು. 1000 ವರ್ಷಗಳ ಕಾಲ ಬೇರೆ ದೇಶಕ್ಕೆ ಶರಣಾಗಿದ್ದ ಇಸ್ರಾಯೇಲ್ ದೇಶವು ಇಸ್ರಾಯೇಲ್ ಜನರಿಗೆ ಮರಳಿ ಸಿಕ್ಕಿತು. 땅이 되어버렸던 그 이스라엘 ಈ ಘಟನೆಯನ್ನು ಮೊದಲೇ ಪ್ರವಾದಿಸದೇ ಇದ್ದಿದ್ದರೆ ಇದು ಅಸಾಧ್ಯವಾಗುತ್ತಿತ್ತು. ಉದಾಹರಣೆಗೆ ಪ್ರಾಚೀನ ಕೊರಿಯಾದಲ್ಲಿ ಗ್ವಾಂಗೆಟೋ ದಿ ಗ್ರೇಟ್ ಎಂಬ ರಾಜನಿದ್ದನು. ಅವನು ಈಗ ಚೀನಾದ ಭೂಪ್ರದೇಶವಾಗಿರುವ ಮಂಚೂರಿಯಾವನ್ನು ಆಳುತ್ತಿದ್ದನು. ಚೀನಾ ಸರ್ಕಾರ ಮಂಚೂರಿಯಾವನ್ನು ಹಿಂದಿರುಗಿಸಬೇಕೆಂದು ಕೊರಿಯಾ ಒತ್ತಾಯಿಸಿದರೆ ಏನಾಗುತ್ತದೆ? ಚೀನಾ ಅದನ್ನು ಎಂದಿಗೂ ಹಿಂತಿರುಗಿಸುವುದಿಲ್ಲ. ಪ್ರವಾದಿಸಲ್ಪಡದ ವಿಷಯವು ಎಂದಿಗೂ ನಡೆಯುವುದಿಲ್ಲ. ಇಸ್ರಾಯೇಲ್ ಪುನಃ ಸ್ಥಾಪನೆಯಾದಾಗ ಯಾರು ಕಾಣಿಸಿಕೊಳ್ಳಬೇಕು? ಇಸ್ರಾಯೇಲ್ ಪುನಃ ಸ್ಥಾಪನೆಯಾದಾಗ ಎರಡನೆಯ ಬರುವಿಕೆಯ ಕ್ರಿಸ್ತ ದಾವೀದನು ಬರುವರು ಎಂದು ಪ್ರವಾದಿಸಲಾಗಿದೆ. ಆದ್ದರಿಂದ ಇಸ್ರಾಯೇಲ್ ತನ್ನ ಕಳೆದು ಹೋದ ಸಾರ್ವಭೌಮತ್ವವನ್ನು ಮರಳಿ ಪಡೆದಾಗ ಕ್ರಿಸ್ತನು ಎರಡನೇ ಸಾರಿ ಬಂದು ದೀಕ್ಷಾಸ್ನಾನ ಹೊಂದಿ ಸುವಾರ್ತೆಯ ಬಾಗಿಲು ತೆರೆಯುತ್ತಾರೆ. ಅಂಜೂರ ಮರದ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ನಾನು ಈ ಭೂಮಿಗೆ ಎರಡನೇ ಸಾರಿ ಬಂದು ಸುವಾರ್ತೆಯ ಕೆಲಸವನ್ನು ಪ್ರಾರಂಭಿಸಿದಾಗ ನನ್ನನ್ನು ಗುರುತಿಸುವ ಸೂಚನೆ ಇದಾಗಿದೆ ಎಂದು ಯೇಸು ಹೇಳಿದರು. ಪ್ರಕಟಣೆ ಅಧ್ಯಾಯ 3ರಲ್ಲಿ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂದು ದೇವರು ಹೇಳಿದರು. ಬಾಗಿಲು ತೆರೆದ ವರ್ಷವು 1948. ಅದು ಅಂಜೂರ ಮರದ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಟ್ಟ ಸಮಯವಾಗಿತ್ತು. ಅದು ಪ್ರವಾದನೆಯ ದಾವೀದನು ಎರಡನೇ ಸಾರಿ ಬಂದ ಸಮಯವಾಗಿದೆ. ತಾನು ದಾವೀದನು ಎಂದು ಹೇಳುವ ಮೂಲಕ ಯಾರಾದರೂ ಎರಡನೇ ಬರುವಿಕೆಯ ಕ್ರಿಸ್ತನಾಗಲು ಸಾಧ್ಯವಿಲ್ಲ. ನಾವು ದಾವೀದ ರಾಜನನ್ನು ಗುರುತಿಸುವ ಒಂದು ಸೂಚನೆ ಇರಬೇಕಲ್ಲವೇ? ಸದಸ್ಯರೇ, ನಾವು ಯಾವುದೇ ಪುರಾವೆಗಳಿಲ್ಲದೆ ತಂದೆ ಅನ್ಸಾಂಗ್ಹೋಂಗ್ ದೇವರು ಎಂದು ಹೇಳುತ್ತಿಲ್ಲ. ಸತ್ಯವೇದದಲ್ಲಿ ಪ್ರವಾದಿಗಳ ಸಾಕ್ಷಿಗಳು ಇರಬೇಕಲ್ಲವೇ? ಏಸು ಮೊದಲನೇ ಬರುವಿಕೆಯಲ್ಲಿ 3 ವರ್ಷ ಮಾತ್ರ ಸುವಾರ್ತೆ ಕೆಲಸ ಮಾಡಿದ್ದರಿಂದ ಉಳಿದ 37 ವರ್ಷಗಳನ್ನು ಅವರು ಎರಡನೆಯ ಬರುವಿಕೆಯಲ್ಲಿ ನೆರವೇರಿಸಬೇಕು. ನೀವು 1948ಕ್ಕೆ 37 ವರ್ಷಗಳನ್ನು ಸೇರಿಸಿದಾಗ ಯಾವ ವರ್ಷ ಸಿಗುತ್ತದೆ? ಅದು 1985 ಅಲ್ಲವೇ? 1985ರಲ್ಲಿ ಏನಾಯಿತು? ಮೀಕಾ ಅಧ್ಯಾಯ 4 ವಚನ 1 ನೋಡೋಣ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ಹೊರಟು ಬಂದ ಬಹುದೇಶಗಳವರು, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಅಂತ್ಯಕಾಲದಲ್ಲಿ ಏನಾಗುತ್ತದೆ ಎಂದು ಪ್ರವಾದಿಸಲಾಗಿದೆ. ದೇವರು ಸ್ವತಃ ಈ ಭೂಮಿಗೆ ಬಂದು ಚಿಯೋನಿನಲ್ಲಿ ಧರ್ಮೋಪದೇಶವನ್ನು ಪ್ರಕಟಿಸುತ್ತಾರೆ. ಅಂತ್ಯಕಾಲದಲ್ಲಿ ಏನಾಗುತ್ತದೆ ಎಂಬುದನ್ನು ವಚನ 6ರಲ್ಲಿ ನೋಡೋಣ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು, ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು, ಆ ಕುಂಟು ಜನವನ್ನು ಉಳಿಸಿ ಕಾಪಾಡುವೆನು, ದೂರ ತಳ್ಳಲ್ಪಟ್ಟ ಪ್ರಜೆಯನ್ನು ಪ್ರಬಲ ಜನಾಂಗವನ್ನಾಗಿ ಮಾಡುವೆನು. ಯೆಹೋವನು ಚಿಯೋನ್ ಪರ್ವತದಲ್ಲಿ ಇಂದಿನಿಂದ ಎಂದೆಂದಿಗೂ ಅವರ ರಾಜನಾಗಿರುವನು. ಹಿಂಡಿಗೆ ರಕ್ಷಕವಾದ ಹೂಡೆಯೇ, ಚಿಯೋನ್ ಯುವತಿಯ ಗುಡ್ಡವೇ, ನಿನ್ನ ಹಿಂದಿನ ಆಡಳಿತವು ನಿನಗೆ ದೊರೆಯುವುದು, ಯೆರೂಸಲೇಂ ಪುರಿಯ ರಾಜ್ಯಾಧಿಕಾರವು ನಿನಗೆ ಲಭಿಸುವುದು. ನೀನೀಗ ಅರಚಿಕೊಳ್ಳುವುದೇಕೆ? ನಿನ್ನಲ್ಲಿ ರಾಜನಿಲ್ಲವೋ? 시온의 왕 만왕의 ನಮಗೆ ಯಾರಿಲ್ಲ? ಚಿಯೋನಿನ ರಾಜ, ರಾಜಾದಿ ರಾಜನು, ಅವರು ನಮ್ಮ ದೇವರು. 내 모사가
죽었더라. ನಿನ್ನ ಆಲೋಚನಾಕರ್ತನು ನಾಶವಾದನು. ಯೆಶಾಯ ಅಧ್ಯಾಯ 9 ವಚನ 6ರಲ್ಲಿ ಹೀಗೆ ಬರೆದಿದೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು. ಅವರನ್ನು ಏನೆಂದು ಕರೆಯುವರು? ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಆಲೋಚನಾಕರ್ತನಾದ ದೇವರು ನಾಶವಾಗಿದ್ದಾರೆ ಎಂದು ಬರೆಯಲಾಗಿದೆ. ಇದು ಎಲ್ಲಿ ನಡೆಯಲಿದೆ? ಇದು ಚಿಯೋನಿನಲ್ಲಿ ನಡೆಯಲಿದೆ. ಯೇಸು ಮತ್ತೆ 1918ರಲ್ಲಿ ಈ ಭೂಮಿಗೆ ಬಂದರು. ಪ್ರವಾದನೆಯ ಪ್ರಕಾರ 1948ರಲ್ಲಿ ಅವರಿಗೆ 30 ವರ್ಷವಾದಾಗ ದೀಕ್ಷಾಸ್ನಾನ ಹೊಂದಿದರು ಮತ್ತು ದಾವೀದನ ಸಿಂಹಾಸನದ ಉಳಿದ 37 ವರ್ಷಗಳ ಪ್ರವಾದನೆಯನ್ನು ನೆರವೇರಿಸಿದ ನಂತರ ಅವರು 1985ರಲ್ಲಿ ಪರಲೋಕಕ್ಕೆ ಹೋದರು. ಹೀಗೆಂದು ಬರೆದಿದೆ, ನಿನ್ನಲ್ಲಿ ರಾಜನಿಲ್ಲವೋ? ನಿನ್ನ ಆಲೋಚನಾಕರ್ತನು ನಾಶವಾದನು. ಅವರು ಸ್ವರ್ಗಾರೋಹಣರಾಗುವ 4 ವರ್ಷಗಳ ಮೊದಲು ಸಾಪ್ತಾಹಿಕ ಧರ್ಮ ಪತ್ರಿಕೆಯು ತಂದೆಯೊಂದಿಗಿನ ಸಂದರ್ಶನದ ಲೇಖನವನ್ನು ಪ್ರಕಟಿಸಿತು. ದಾವೀದನ ಸಿಂಹಾಸನದ ಪ್ರಕಾರ ಎರಡನೇ ಬರುವಿಕೆಯ ಯೇಸು 37 ವರ್ಷ ಸುವಾರ್ತೆಯ ಸೇವೆಯನ್ನು ಮುಗಿಸಿದ ನಂತರ ಮರಣ ಹೊಂದಬೇಕು ಎಂದು ತಂದೆ ಹೇಳಿದರು. 우리가 이런 ತಂದೆಯ ಬಗ್ಗೆ ಈ ಅದ್ಭುತ ಪ್ರವಾದನೆಯನ್ನು ನಾವು ಕಲಿಯಬೇಕು. 참부터 살펴서 1948ರಲ್ಲಿ ದೀಕ್ಷಾಸ್ನಾನ ಹೊಂದಿದ ಯಾರಾದರೂ ಪ್ರವಾದನೆಯ ದಾವೀದನಾಗಲು ಸಾಧ್ಯವಿಲ್ಲ. ದಾವೀದನು ಮಾತ್ರ ನಿರ್ವಹಿಸಬಹುದಾದ ಪಾತ್ರಗಳು ಮತ್ತು ಕಾರ್ಯಗಳು ಉಂಟು. ದೇವರು ಶಾಶ್ವತ ಒಡಂಬಡಿಕೆಯನ್ನು ದಾವೀದನಿಗೆ ಮಾತ್ರ ಒಪ್ಪಿಸಿದರು. ಹಾಗಾದರೆ ದಾವೀದನನ್ನು ಹೊರತುಪಡಿಸಿ ಯಾರೂ ಈ ಶಾಶ್ವತ ಒಡಂಬಡಿಕೆಯನ್ನು ತರಲು ಸಾಧ್ಯವಿಲ್ಲ. ಈ ಶಾಶ್ವತ ಒಡಂಬಡಿಕೆಯು ನಮಗೆ ಚೆನ್ನಾಗಿ ತಿಳಿದಿರುವ ಹೊಸ ಒಡಂಬಡಿಕೆಯಲ್ಲವೇ? ಹಾಗಾದರೆ ಅವರು ಮೊದಲನೇ ಬರುವಿಕೆಯಲ್ಲಿ 3 ವರ್ಷ ಹೊಸ ಒಡಂಬಡಿಕೆಯನ್ನು ಬೋಧಿಸುವ ಮೂಲಕ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಮುನ್ನಡೆಸಿದರು. 언약의 법을 가지고 복음 나라를 ಅವರು ಎರಡನೇ ಬರುವಿಕೆಯಲ್ಲಿ ಉಳಿದ 37 ವರ್ಷ ಹೊಸ ಒಡಂಬಡಿಕೆಯ ನಿಯಮವನ್ನು ಬೋಧಿಸುವ ಮೂಲಕ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಮುನ್ನಡೆಸಬೇಕು. 1948ರಿಂದ 1985ರವರೆಗೆ 37 ವರ್ಷಗಳ ಕಾಲ ಸುವಾರ್ತೆಯ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಸ್ವರ್ಗಾರೋಹಣರಾದ ಏಕೈಕ ವ್ಯಕ್ತಿ ಕ್ರಿಸ್ತ ಅನ್ಸಾಂಗ್ ಹೋಂಗ್. ಯಾರು ಹೊಸ ಒಡಂಬಡಿಕೆಯನ್ನು ಪ್ರಕಟಿಸಿ ಅದನ್ನು ಮತ್ತೆ ಈ ಭೂಮಿಗೆ ತಂದರು. ಈ ಕಾಲದಲ್ಲಿ ಎಲ್ಲ ಜನರಿಗಾಗಿ ಹೊಸ ಒಡಂಬಡಿಕೆಯ ಮೂರಾವರ್ತಿ 7 ಹಬ್ಬಗಳನ್ನು, ಸಬ್ಬತ್ ದಿನ ಮತ್ತು ಪಸ್ಕ ಹಬ್ಬವನ್ನು ಪುನರ್ಸ್ಥಾಪಿಸಿದವರು ಯಾರು? 7계절기가 열리게 되는 ಅದು ನಮ್ಮ ಪರಲೋಕದ ತಂದೆ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರು. 아버지 안상우님이십니다. 자, 그렇다. ಇಂದು ಅನೇಕ ಸುಳ್ಳು ಕ್ರಿಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಹೊಸ ಒಡಂಬಡಿಕೆಯ ಸತ್ಯವಿಲ್ಲದ ಸ್ಥಳದಲ್ಲಿ ಸತ್ಯವೇದದಲ್ಲಿ ಪ್ರವಾದಿಸಿರುವುದು ಅವರ ಬಗ್ಗೆಯೇ ಎಂದು ಹೇಳುತ್ತಾರೆ. 예언된 그로라 ಅವರು ಸಾವಿರಾರು ಬಾರಿ ಆಗ್ರಹಿಸಿದರು. ಅವರು ಎಂದಿಗೂ ಎರಡನೇ ಬರುವಿಕೆಯ ಯೇಸುವಾಗಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಎರಡನೇ ಬರುವಿಕೆಯ ಕ್ರಿಸ್ತನಲ್ಲ. ಅವರು ಪಸ್ಕವನ್ನು ಆಚರಿಸುವುದಿಲ್ಲ, ಅವರು ಸಬ್ಬತ್ ದಿನವನ್ನು ಆಚರಿಸುವುದಿಲ್ಲ. ಅವರು ಎರಡನೇ ಬರುವಿಕೆಯ ಕ್ರಿಸ್ತನೆಂದು ಹೇಳಿಕೊಳ್ಳುತ್ತಿದ್ದರು. ಅವರು ಇನ್ನೂ ಭಾನುವಾರ ಆರಾಧನೆ ಮತ್ತು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ. ಯೆಹೆಜ್ಕೇಲ ಅಧ್ಯಾಯ 37ರಲ್ಲಿ ದೇವರ ವಾಕ್ಯಗಳನ್ನು ನೋಡೋಣ. ದೈಹಿಕ ದಾವೀದ ರಾಜನು ಮರಣ ಹೊಂದಿದ ಸುಮಾರು 400 ವರ್ಷಗಳ ನಂತರ ಯೆಹೆಜ್ಕೇಲನ ಪುಸ್ತಕವನ್ನು ಬರೆಯಲಾಗಿದೆ. ವಚನ 24ರಲ್ಲಿ ಹೀಗೆ ಬರೆದಿದೆ, ನನ್ನ ಸೇವಕನಾದ ದಾವೀದನು ಅವರಿಗೆ ರಾಜನಾಗಿರುವನು, ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವರು. 행한다고 했습니다. 그럼 ದಾವೀದನು ಮುನ್ನಡೆಸಿದ ಹಿಂಡು ದೇವರ ನಿಯಮಗಳು ಮತ್ತು ವಿಧಿಗಳನ್ನು ಅನುಸರಿಸುತ್ತಾರೆ ಎಂದು ಬರೆಯಲಾಗಿದೆ. 다라고 했는데 ಹಾಗಾದರೆ ದಾವೀದನು ಕಾಣಿಸಿಕೊಳ್ಳುವ ಮೊದಲು ಈ ಹಿಂಡು ದೇವರ ನಿಯಮಗಳು ಮತ್ತು ವಿಧಿಗಳನ್ನು ಆಚರಿಸುತ್ತಿತ್ತ? ದಾವೀದನು ಕಾಣಿಸಿಕೊಂಡ ನಂತರವೇ ಅವರು ಅಂತಿಮವಾಗಿ ದೇವರ ನಿಯಮಗಳನ್ನು ಪಾಲಿಸಲು ಮತ್ತು ಆತನ ವಿಧಿಗಳನ್ನು ಅನುಸರಿಸಲು ಪ್ರಾರಂಭಿಸಿದರು. ದಾವೀದನು ಹೊರತುಪಡಿಸಿ ಯಾರೂ ಸತ್ಯವೇದವನ್ನು ಬಿಚ್ಚಲು ಸಾಧ್ಯವಿಲ್ಲ ಎಂದು ಬರೆದಿದೆ. ಯೆಹೆಜ್ಕೇಲನು ಅಧ್ಯಾಯ 37 ಓದುವ ಮೂಲಕ ದೇವರ ಜನರು ದೇವರ ನಿಯಮಗಳು ಮತ್ತು ವಿಧಿಗಳನ್ನು ದಾವೀದನು ಕಾಣಿಸಿಕೊಂಡ ನಂತರವೇ ಪಾಲಿಸಬಹುದು, ಅದಕ್ಕಿಂತ ಮೊದಲು ಅಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ವಚನ 25 ಹೀಗೆ ಹೇಳುತ್ತದೆ, ನನ್ನ ಸೇವಕನಾದ ಯಾಕೋಬನಿಗೆ ನಾನು ದಯಪಾಲಿಸಿದ ದೇಶದಲ್ಲಿ ಅವರು ವಾಸಿಸುವರು. ಹೌದು, ನಿಮ್ಮ ಪಿತೃಗಳು ವಾಸಿಸಿದ ದೇಶದಲ್ಲಿ ಅವರು ಅವರ ಸಂತಾನದವರು ತಲಾಂತರವಾಗಿ ವಾಸಿಸುವರು. ನನ್ನ ಸೇವಕನಾದ ದಾವೀದನು ಅವರಿಗೆ ಸದಾ ಪ್ರಭುವಾಗಿರುವನು ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಯುಗಾಂತರಕ್ಕೂ ನಿಲ್ಲಿಸುವೆನು. ತಂದೆ ಈ ಭೂಮಿಗೆ ಬಂದು ದೇವರ ನಿಯಮಗಳು, ವಿಧಿಗಳು ಮತ್ತು ಹೊಸ ಒಡಂಬಡಿಕೆಯ ಎಲ್ಲ ಆಜ್ಞೆಗಳನ್ನು ನಮಗೆ ಕಲಿಸದಿದ್ದರೆ ನಾವು ಸಬ್ಬತ್ ದಿನ, ಪಸ್ಕ ಹಬ್ಬ, ಇತರ ಹಬ್ಬಗಳು, ತಂದೆ ದೇವರು ಮತ್ತು ತಾಯಿ ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿತ್ತೆ. ಮೀಕಾ
ಅಧ್ಯಾಯ 4 ಪ್ರಕಾರ ನಮಗೆ ದೇವರ ನಿಯಮಗಳು ಮತ್ತು ಮಾರ್ಗಗಳನ್ನು ಕಲಿಸುವವರು ಯಾರು? ದೇವರು ಸ್ವತಃ ಬಂದು ಅಂತ್ಯಕಾಲದಲ್ಲಿ ನಮಗೆ ಅವರ ಮಾರ್ಗಗಳನ್ನು ಕಲಿಸುತ್ತಾರೆ ಎಂದು ಬರೆಯಲಾಗಿದೆ. ಅವರು ನಮಗೆ ಕಲಿಸದಿದ್ದರೆ ನಮಗೆ ಹೊಸ ಒಡಂಬಡಿಕೆಯ ಯಾವುದೇ ನಿಯಮಗಳು ತಿಳಿಯುತ್ತಿರಲಿಲ್ಲ. ಸತ್ಯವೇದ ಮುದ್ರಿಸಲ್ಪಟ್ಟಿದ್ದರಿಂದ ಅಪೊಸ್ತಲ ಯೋಹಾನನಂತೆ ಎಲ್ಲರೂ ಬಹಳವಾಗಿ ಅಳುತ್ತಿದ್ದರು. ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಸತ್ಯವೇದವನ್ನು ಬಿಚ್ಚಲು ಯಾವನಿಗೂ ಶಕ್ತಿ ಇರಲಿಲ್ಲ. ಎಷ್ಟಾದರೂ ನಮ್ಮ ಪರಲೋಕದ ತಂದೆ ಕ್ರಿಸ್ತ ಅನ್ಸಾಂಗೋಂಗ್ ಈ ಭೂಮಿಗೆ ಬಂದು ಸತ್ಯದ ಮಾರ್ಗವನ್ನು ತೆರೆದರು ಮತ್ತು ಹೊಸ ಒಡಂಬಡಿಕೆಯ ಸುವಾರ್ತೆಯ ಸಂಪೂರ್ಣ ತಿಳುವಳಿಕೆಯನ್ನು ನಮಗೆ ನೀಡಿದರು. ಆದ್ದರಿಂದ ನಾವು ಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು. ಕೊರಿಯಾ ಬಡತನದಿಂದ ಬಳಲುತ್ತಿರುವಾಗ ನಮ್ಮ ಪರಲೋಕದ ತಂದೆ ಬಂದರು. ಮೊದಲ ಮಹಾಯುದ್ಧದ ಸಮಯದಲ್ಲಿ ಕೊರಿಯಾ ಜಪಾನ್ ದಬ್ಬಾಳಿಕೆಯಲ್ಲಿದ್ದಾಗ ಅವರು ಈ ಭೂಮಿಯಲ್ಲಿ ಜನಿಸಿದರು. ಅವರು ದೀಕ್ಷಾಸ್ನಾನ ಹೊಂದಿದ ಸ್ವಲ್ಪ ಸಮಯದ ನಂತರ ಜೂನ್ 25, 1950 ಕೊರಿಯಾದ ಯುದ್ಧ ಪ್ರಾರಂಭವಾಯಿತು. ಈ 3 ವರ್ಷಗಳ ಸುದೀರ್ಘ ಯುದ್ಧದ ಪರಿಣಾಮವಾಗಿ ಕೊರಿಯಾ ಆರ್ಥಿಕವಾಗಿ ವಿಶ್ವದ ಅತ್ಯಂತ ದುರ್ಬಲ ದೇಶವಾಗಿ ಮಾರ್ಪಟ್ಟಿತು. ಅಂದಿನಿಂದ ಸುಮಾರು 70 ವರ್ಷಗಳು ಕಳೆದಿವೆ. ಒಮ್ಮೆ ಬಡದೇಶವಾಗಿದ್ದ ದೇಶವು ಈಗ ವಿಶ್ವದ ಅಗ್ರ 10 ಆರ್ಥಿಕ ಶಕ್ತಿಯುತ ದೇಶಗಳಲ್ಲಿ ಒಂದಾಗಿದೆ. ಕ್ರಿಸ್ತ ಅನ್ಸಾಂಗೋಂಗ್ ಇಂತಹ ಕಷ್ಟದ ಸಮಯದಲ್ಲಿ ಈ ಭೂಮಿಗೆ ಬಂದು ಅನೇಕ ಕಷ್ಟಗಳ ನಡುವೆಯೂ ಸಭೆಯನ್ನು ಮುನ್ನಡೆಸಿದರು. ಪ್ರವಾದನೆಯ ಪ್ರಕಾರ ನಮ್ಮ ತಂದೆ ಕಾಣಿಸಿಕೊಂಡು ಅವರು ಪ್ರವಾದನೆಯ ಪ್ರಕಾರ ಸ್ವರ್ಗಾರೋಹಣರಾದರು. ಸ್ವರ್ಗಾರೋಹಣದ ನಂತರವೂ ಭೂಮಿಯ ಮೇಲೆ ಇರುವ ಪರಲೋಕದ ತಾಯಿಯೊಂದಿಗೆ ಈ ಸುವಾರ್ತೆಯ ಕೆಲಸವನ್ನು ಮುನ್ನಡೆಸುತ್ತಿರುವ ನಮ್ಮ ತಂದೆಯ ಬಗ್ಗೆ ನಿಷ್ಠೆಯಿಂದ ಬೋಧಿಸೋಣ. ಯೆಶಾಯ ಅಧ್ಯಾಯ 51 ವಚನ 7 ನೋಡೋಣ. ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. 너희는 나를 ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ಯಾವುದಕ್ಕೆ ಅಂಜಬಾರದು, ದೂಷಣೆಗೆ ಅಂಜದಿರಿ. 사람의 비방에 놀라지 말라. ಆದಿ ಸಭೆಯ ಸಮಯದಲ್ಲಿ ಯೇಸು ಈ ಭೂಮಿಗೆ ಬಂದು 3ನೆಯ ದಿನ ಸತ್ತವರೊಳಗಿಂದ ಎದ್ದರು. ಪುನರುತ್ಥಾನರಾದ 40 ದಿನಗಳ ನಂತರ ಸ್ವರ್ಗಾರೋಹಣರಾಗುವ ಮೊದಲು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಈ ಸುವಾರ್ತೆಯನ್ನು ಸಾರುವಂತೆ ಅವರು ತಮ್ಮ ಶಿಷ್ಯರಿಗೆ ಆಜ್ಞಾಪಿಸಿದರು. ಶಿಷ್ಯರು ಶ್ರದ್ಧೆಯಿಂದ ಯೇಸುವೇ ಕ್ರಿಸ್ತನು ಎಂದು ಬೋಧಿಸಿದರು. ಎಷ್ಟಾದರೂ ಆತನ ಸುತ್ತಲಿನ ಜನರು ಅವನು ಬಡಗಿಯ ಮಗನಲ್ಲವೇ, ಅವನು ಮನುಷ್ಯನಾಗಿದ್ದು ತಾನು ದೇವರು ಎಂದು ಹೇಳಿಕೊಳ್ಳುವುದು ಹೇಗೆ ಎಂದು ಹೇಳಿದರು. 제자들이 ಶಿಷ್ಯರು ಯೇಸುವೇ ಕ್ರಿಸ್ತನೆಂದು ಬೋಧಿಸಿದ ಸ್ಥಳದಲ್ಲೆಲ್ಲ ಜನರು ಅವರನ್ನು ತಡೆದು ನಿಂದಿಸಿದರು. 뒤따랐습니다. ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿರುವ ನಮ್ಮ ಕುರಿತು ಏನಾಗಿದೆ? ನಮಗೂ ಇದೇ ರೀತಿಯಾಗಿದೆ. 오셨던 ಮಗನ ಕಾಲದಲ್ಲಿ ಬಂದ ಯೇಸುವೇ ಪವಿತ್ರಾತ್ಮನ ಕಾಲದಲ್ಲಿ ಬಂದಿರುವ ಕ್ರಿಸ್ತ ಅನ್ಸಾಂಗೋಂಗ್ ಆಗಿರುವುದರಿಂದ ಈಗ ಅದೇ ಪರಿಸ್ಥಿತಿ ನಡೆಯುತ್ತಿದೆ. 우리에게는 회방 ಆದ್ದರಿಂದ ಅಡೆತಡೆಗಳು ಮತ್ತು ನಿಂದನೆಗಳು ಯಾವಾಗಲೂ ನಮಗೆ ಬರುವುದು ಸಹಜ. ಎಷ್ಟಾದರೂ ನಮ್ಮನ್ನು ತಡೆದು ನಿಂದಿಸುವವರು ತಮ್ಮ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಂದಾಗಿ ನಮ್ಮ ನಂಬಿಕೆ ಎಂದಿಗೂ ತಣ್ಣಗಾಗಬಾರದು ಅಥವಾ ಅದನ್ನು ನಾವು ಕಳೆದುಕೊಳ್ಳಬಾರದು ಎಂದು ದೇವರು ಹೇಳಿದರು. ವಚನ 8 ಏನು ಹೇಳುತ್ತದೆ? ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು, ಹುಳವು ಅವರನ್ನು ಉಣ್ಣೆಯಂತೆ ಮೆದ್ದು ಬಿಡುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು, ನನ್ನ ವಿಮೋಚನಾ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು. ಯೆಹೋವನ ಭುಜವೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ಬಲವನ್ನು ತಂದುಕೋ. ಪೂರ್ವಕಾಲದಲ್ಲಿ ಪುರಾತನದ ತಲಾಂತರಗಳಲ್ಲಿ ಎಚ್ಚರಪಟ್ಟಂತೆ ಈಗಲೂ ಎಚ್ಚೆತ್ತುಕೋ. ರಹಬನ್ನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಟ್ಟ ತೋಳು ನೀನಲ್ಲವೇ? ಸಮುದ್ರವನ್ನು ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವನ್ನಾಗಿ ಮಾಡಿದ ಬಾಹು ನೀನೇ ಹೌದು. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯೂ ಕರೆಕರೆಯೂ ಏನಾಗುವುದು? ಅದು ತೊಲಗಿ ಹೋಗುವವು. ನಾವೇ ಸತ್ಯವೇದದಲ್ಲಿ ಪ್ರವಾದಿಸಲಾಗಿರುವ ಜನರು. 이 땅에 계실 때 ತಂದೆ ಈ ಭೂಮಿಯಲ್ಲಿದ್ದಾಗ ನಾನು ಇನ್ನೂ ಯುವಕನಾಗಿದ್ದೆ. ಒಂದು ದಿನ ಅವರನ್ನು, ತಂದೆಯೇ, ಯುವಕರಾದ ನಾವು ದೇವರನ್ನು ಮೆಚ್ಚಿಸಲು ಏನು ಮಾಡಬೇಕು? ನಾವು ಅನೇಕರಲ್ಲಿ ಒಂದು ಗುಣಮಟ್ಟವನ್ನು ಆರಿಸುವುದಾದರೆ ಯುವ ವಯಸ್ಕರು ಹೊಂದಿರಬೇಕಾದ ನೀವು ಬಯಸುವ ಪ್ರಮುಖ ಗುಣ ಯಾವುದು ಎಂದು ಕೇಳಿದೆ. ಅವರು ನಂಬಿಕೆ ಹೊಂದಿರಿ ಎಂದು ಉತ್ತರಿಸಿದರು. ತಂದೆ ನಂಬಿಕೆ ಹೊಂದಿರಿ ಎಂದು ಹೇಳಿದರು. ನಾವು ಅವರ ಉತ್ತರದ ಕುರಿತು ಯೋಚಿಸಿದಾಗ 2000 ವರ್ಷಗಳ ಹಿಂದೆ ಲೋಕವು ಯೋಗ್ಯವಲ್ಲದ ನಂಬಿಕೆಯನ್ನು ಅಪೊಸ್ತಲರು ಹೊಂದಿದ್ದರೂ ಅವರ ನಂಬಿಕೆಯು ನಾವು ಇಲ್ಲದೆ ಪರಿಪೂರ್ಣವಾಗಿರಲಿಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಈ ಪವಿತ್ರಾತ್ಮನ ಕಾಲದಲ್ಲಿ ನಾವು ತಂದೆಯ ಕಾಲದಲ್ಲಿ ಮತ್ತು ಮಗನ ಕಾಲದಲ್ಲಿದ್ದ ಜನರ ನಂಬಿಕೆಯನ್ನು ಮೀರಿಸಬೇಕೆಂದು ದೇವರು ಬಯಸುತ್ತಾರೆ. 그리고 그들은 ಭವಿಷ್ಯದಲ್ಲಿ ನಡೆಯುವ ಪ್ರವಾದನೆಯನ್ನು ಮಾತ್ರ ಅಪೊಸ್ತಲರು ತಿಳಿದಿದ್ದರು. ಆ ಪ್ರವಾದನೆಗಳು ನೆರವೇರುವುದನ್ನು ಅವರು ನೋಡಲಿಲ್ಲ.
ಅಂಜೂರ ಮರದ ಕೊಂಬೆಗಳು ಎಳೆಯದಾಗಿದ್ದು ಎಲೆ ಬಿಡುವುದನ್ನು ಅವರು ನೋಡಲಿಲ್ಲ. ಎಷ್ಟಾದರೂ ನಾವು ನೆರವೇರಿಕೆಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಅಲ್ಲವೇ? ದೇವರು ಅವರಿಗೆ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯಾದ ಯೆರೂಸಲೇಮನ್ನು ದೂರದಿಂದ ದರ್ಶನದ ಮೂಲಕ ತೋರಿಸಿದರು. ನಮ್ಮ ಕುರಿತು ಏನಾಗಿದೆ? ನಾವು ಯೆರೂಸಲೇಮ್ ಅನ್ನು ಶರೀರದಲ್ಲಿ ನೋಡುತ್ತಿದ್ದೇವಲ್ಲವೇ? ನಾವು ತಾಯಿಯ ಆಶೀರ್ವಾದ ಸ್ವೀಕರಿಸುತ್ತೇವೆ ಮತ್ತು ಅವರ ಪ್ರಾರ್ಥನೆಯನ್ನು ಕೇಳುತ್ತೇವೆ. ಯೋಹಾನ ಮತ್ತು ಎಲ್ಲಾ ನಂಬಿಕೆಯ ಪೂರ್ವಜರು ನಮ್ಮ ಕುರಿತು ಎಷ್ಟು ಅಸೂಯೆ ಪಡುತ್ತಿರಬಹುದು ಎಂದು ನೀವು ಯೋಚಿಸುತ್ತೀರಿ? ನಾವು ಎಷ್ಟು ಧನ್ಯರು ಎಂದು ನಮಗೆ ತಿಳಿದಿಲ್ಲ ಎಂದು ಭಾವಿಸುತ್ತೇನೆ. ನಾವು ಪ್ರವಾದನೆಯ ದಾವೀದನ ಸಂತಾನದವರು, ಸತ್ಯವೇದದಲ್ಲಿ ಪ್ರವಾದಿಸಿರುವ ದೇವರ ಮಕ್ಕಳು. 자녀들입니다. ಚಿನ್ನವನ್ನು ವಿಶ್ವದ ಅತ್ಯಂತ ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲಾಗುವುದಿಲ್ಲವೇ? ಎರಡನೇ ಅತ್ಯಂತ ಅಮೂಲ್ಯವಾದ ನಿಧಿ ಉಪ್ಪು ಮತ್ತು ಮೂರನೆಯದು ಈಗ ಎಂದು ಜನರು ಹೇಳುತ್ತಾರೆ. ನಾಳೆಯಿಂದ ನಾನು ಕಠಿಣವಾಗಿ ಕೆಲಸ ಮಾಡುತ್ತೇನೆ. ಸಾಂಕ್ರಾಮಿಕದಿಂದಾಗಿ ಈ ವರ್ಷ ಹೆಚ್ಚು ಮಾಡಲು ಸಾಧ್ಯವಾಗಲಿಲ್ಲ, ಹಾಗಾಗಿ ಮುಂದಿನ ವರ್ಷ ಉತ್ತಮವಾಗಿ ಕೆಲಸ ಮಾಡುತ್ತೇನೆ ಎಂದು ಕೆಲವರು ಹೇಳುತ್ತಾರೆ. ಈ ರೀತಿ ಯೋಚಿಸುವ ಜನರು ಈಗ ಎಂಬ ಸಂಪತ್ತನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈಗ ಎಂಬ ಅಮೂಲ್ಯವಾದ ಸಂಪತ್ತನ್ನು ನಮಗೆ ನೀಡಿರುವ ತಂದೆಯ ಬಗ್ಗೆ ಸಾಕ್ಷಿ ನೀಡುವ ಮತ್ತು ತಾಯಿಯ ಬಗ್ಗೆ ಹೊಗಳುವ ಚಿಯೋನಿನ ನಿಷ್ಠಾವಂತ ಮಕ್ಕಳಾಗಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.